38 ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ರೇಷಿಯೋ ಆಫ್ ದ 5th ಟರ್ಮ್ ಟು ದಿ 24th ಟರ್ಮ್. ಓಕೆ, ಸೊ ರೇಷಿಯೋ ಅಂತಂದ್ರೆ ಏನು? 5th ಟರ್ಮ್ ಟು ದಿ ಅಂದ್ರೆ ಡಿವೈಡೆಡ್ ಬೈ 24th ಟರ್ಮ್ ಅಂದ್ರೆ 824. ಓಕೆ ನೋಡ್ರಿ, 5th ಟರ್ಮ್ ಟು ದಿ ಅಂದ್ರೆ ಡಿವೈಡೆಡ್ ಬೈ 24th ಟರ್ಮ್ ಈಸ್ 1:5. 1:5 ನ ಏನಂತ ಬರಿಬಹುದು? 1/5 ಅಂತ ಬರಿಬಹುದು. ಓಕೆ, ಆಮೇಲೆ if the sum of first 10 terms of this progression is 210. ಓಕೆ, ಸೊ ಅಲ್ಲಿ ಕೊಟ್ಟಿರೋದೇನು? ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂದ್ರೆ ಏನು? ಎಸ್ 10 ಕೊಟ್ಟಿದ್ದಾರೆ. ಎಸ್ 10 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 210 ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಅಂಡ್ ದ ಲಾಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಇಸ್ 99. ಓಕೆ, ಸೊ ಲಾಸ್ಟ್ ಟರ್ಮ್ ಬಂದ್ಬಿಟ್ಟು ಏನು? ಲಾಸ್ಟ್ ಟರ್ಮ್ ಅಂದ್ರೆ ಎ ಎನ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೀಟಾಗಿ ಬರೀತೀನಿ. ಲಾಸ್ಟ್ ಟರ್ಮ್ ಏನ್ ಕೊಟ್ಟಿದ್ದಾರೆ? ಎ ಎನ್ ಬಂದ್ಬಿಟ್ಟು 99 ಅಂತ ಕೊಟ್ಟಿದ್ದಾರೆ. ಈಗ ಏನ್ ಕೇಳ್ತಾ ಇದಾರೆ? ದೆನ್ ಫೈಂಡ್ ದ ಸಮ್ ಆಫ್ ಆಲ್ ದ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಆಲ್ ದ ಟರ್ಮ್ಸ್ ಅಂತ ನಥಿಂಗ್ ಬಟ್ ಏನು? ಸಮ್ ಆಫ್ ಎನ್ ಟರ್ಮ್ಸ್ ಕಂಡಿಡಿಬೇಕು. ಓಕೆ, ಈಗ ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಫಸ್ಟ್ ಕೊಟ್ಟಿರೋದೇನು? A5 ಡಿವೈಡೆಡ್ ಬೈ A24 ಇಸ್ ಈಕ್ವಲ್ ಟು 1/5 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ A5 ನಾವು ಏನಂತ ಬರಿಬಹುದು ಅಂದ್ರೆ A ಪ್ಲಸ್ 5 ಅಲ್ಲಿ 1 ಹೋದ್ರೆ 4, A ಪ್ಲಸ್ 4D ಅಂತ ಬರಿಬಹುದು. ಅದೇ A3 ಇತ್ತು ಅನ್ಕೊಳ್ರಿ, A ಪ್ಲಸ್ 3 ಅಲ್ಲಿ 1 ಹೋದ್ರೆ 2D. ಓಕೆ, ಅದೇ A10 ಇತ್ತು ಅನ್ಕೊಳ್ರಿ, A ಪ್ಲಸ್ 10 ಅಲ್ಲಿ 1 ಹೋದ್ರೆ 9D. ಈ ತರ ಬರಿಬಹುದು ಶಾರ್ಟ್ ಕಟ್ ಆಗಿ. ಸೊ A5 ಇದ್ರೆ ಏನ್ ಬರಿಬಹುದು? A ಪ್ಲಸ್ 5 ಅಲ್ಲಿ 1 ಹೋದ್ರೆ 4D. ಅದೇ ರೀತಿ ಕೆಳಗಡೆ A24 ಇದೆ. A ಪ್ಲಸ್ 24 ಅಲ್ಲಿ 1 ಹೋದ್ರೆ A ಪ್ಲಸ್ 23D ಇಸ್ ಈಕ್ವಲ್ ಟು 1/5 ಅಂತ ಬರಿಬಹುದು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ. ಈಗ ನೆಕ್ಸ್ಟ್ ಏನ್ ಮಾಡೋಣ? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ಅವಾಗ ಏನಾಯ್ತು? 1 ಇಂಟು A ಪ್ಲಸ್ 23D ಇಸ್ ಈಕ್ವಲ್ ಟು 5 ಇಂಟು A ಪ್ಲಸ್ 4D. ಓಕೆ, ನೋಡ್ರಿ, 1 ಇಂಟು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೀನಿ, ಆಮೇಲೆ 5 ಇಂಟು ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಈಗ ನಮಗೆ ಏನ್ ಗೊತ್ತು? 1 ಇಂದ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ. ಸೊ A ಪ್ಲಸ್ 23D ಇಸ್ ಈಕ್ವಲ್ ಟು ಇಲ್ಲಿ 5 ಇಂಟು A 5A. ಓಕೆ, ಆಮೇಲೆ 5 4 ಏನು? 20D. ಓಕೆ, ಸೊ ಇವಾಗ ಏನ್ ಮಾಡ್ರಿ? A ಪ್ಲಸ್ 23D ಇಸ್ ಈಕ್ವಲ್ ಟು 5A ಪ್ಲಸ್ 20D. ಓಕೆ, ಈಗೆಲ್ಲ ಒಂದ್ ಕಡೆ ತಗೊಂಬನ್ರಿ. ಎ ಈ ಪ್ಲಸ್ 5 ಈ ಕಡೆ ಬಂದ್ರೆ ಮೈನಸ್ 5A ಆಗುತ್ತೆ. ಪ್ಲಸ್ 23D ಈ ಪ್ಲಸ್ 20D ಈ ಕಡೆ ಬಂದ್ರೆ ಮೈನಸ್ 20D ಈಕ್ವಲ್ ಟು 0 ಆಗುತ್ತೆ. ಸೊ ನಾನು ಏನ್ ಮಾಡಿದ್ದೀನಿ? ಪ್ಲಸ್ 5A ಈ ಕಡೆ ಬಂದ್ರೆ ಮೈನಸ್ 5A, ಪ್ಲಸ್ 20D ಈ ಕಡೆ ಬಂದ್ರೆ ಮೈನಸ್ 20D. ಸೊ ಈಗ RHS ಅಲ್ಲಿ ಏನಿಲ್ಲ, ಅದಕ್ಕೆ 0 ಬರ್ದೆ. ಈಗ ನೋಡ್ರಿ, ಇವ್ರಿಬ್ರನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? ಮೈನಸ್ 4A ಬರುತ್ತೆ. ಓಕೆ, ಇಲ್ಲಿ ಇವ್ರಿಬ್ರನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? ಪ್ಲಸ್ 23 ಅಲ್ಲಿ 20 ಹೋದ್ರೆ ಏನು? 3D ಬರುತ್ತೆ ಈಕ್ವಲ್ ಟು 0. ಸೊ ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಇದು ಈಕ್ವೇಶನ್ 1. ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. S10 ಇಸ್ ಈಕ್ವಲ್ ಟು 210 ಅಂತ ಕೊಟ್ಟಿದ್ದಾರೆ. ಸೊ ನಾನು ಫಾರ್ಮುಲಾ ಹಾಕ್ತೀನಿ. ಓಕೆ, ಸೊ ಫಾರ್ಮುಲಾ ಏನು? Sn ಇಸ್ ಈಕ್ವಲ್ ಟು n/2 ಇಂಟು 2A ಪ್ಲಸ್ n-1 ಇಂಟು T. ಓಕೆ, ಸೊ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ಬರ್ದಿರ್ತೀನಿ. S10 ಬಂದ್ಬಿಟ್ಟು 210 ಕೊಟ್ಟಿದ್ದಾರೆ. ಓಕೆ, ಸೊ ನೀವೇ ನೋಡಿದ್ರೆ S10 ಬಂದ್ಬಿಟ್ಟು ಅವರು 210 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಹೇಳ್ರಿ, S10 ಅಂದ್ರೆ n ಇದ್ದಲ್ಲಿ ಏನ್ ಹಾಕ್ಬೇಕು? 10 ಹಾಕ್ಬೇಕು. ಸೊ n ಇದ್ದಲ್ಲಿ 10 ಹಾಕ್ತೀನಿ. 10/2 ಇಂಟು 2A ಪ್ಲಸ್ n ಇದ್ದಲ್ಲಿ 10 ಮೈನಸ್ 1 ಇಂಟು T ಗೊತ್ತಿಲ್ಲ, T ಅಂತ ಬರ್ತೀನಿ. ಈಗ ನೋಡಿ, S10 ಓಕೆ, S10 ಇದ್ದಲ್ಲಿ ಏನ್ ಬರಿಬಹುದು? 210 ಬರಿಬಹುದು. ಇಸ್ ಈಕ್ವಲ್ ಟು ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 5 ಜಾ 5 ಇಂಟು 2A ಪ್ಲಸ್ 10 ಅಲ್ಲಿ 1 ಹೋದ್ರೆ 9, 2A ಪ್ಲಸ್ 9D ಆಯ್ತು. ಈ ಇಂಟು 5 ಈ ಕಡೆ ಬಂದ್ರೆ ಏನಾಗುತ್ತೆ? ಇಂಟು 5 ಈ ಕಡೆ ಬಂದ್ರೆ ಡಿವೈಡ್ ಬೈ 5 ಆಗುತ್ತೆ. ಇಸ್ ಈಕ್ವಲ್ ಟು 2A ಪ್ಲಸ್ 9D. ಈ ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5 4 ಜಾ 20. ಓಕೆ, ಸೊ ಎಷ್ಟು ಉಳಿತು? 1 10, 5 2 ಜಾ 10. ಸೊ 42 ಇಸ್ ಈಕ್ವಲ್ ಟು 2A ಪ್ಲಸ್ 9D. ಇದನ್ನ ಉಲ್ಟಾ ಬರೆದ್ರೆ 2A ಪ್ಲಸ್ 9D ಇಸ್ ಈಕ್ವಲ್ ಟು 42. ಇದನ್ನ ನಾನು ಈಕ್ವೇಶನ್ 2 ಅಂತ ಕರಿತೀನಿ. ಓಕೆ, ಸೊ 2 ಈಕ್ವೇಶನ್ ಬಂತು. ಒಂದೇನು, ಈಗ ನೀವು ನೋಡಿದ್ರೆ 2 ಈಕ್ವೇಶನ್ ಬಂದಿದೆ.
ಒಂದು ಒಂದು ಬಂದ್ಬಿಟ್ಟು -4a + 3d = 0. ಓಕೆ, ಸೊ ಇಲ್ಲಿ ಬರ್ಕೊಂಬರೋಣ. ಈಗ ಏನ್ ಮಾಡೋಣ, ಅವೆರಡನ್ನ ಸಾಲ್ವ್ ಮಾಡೋಣ. ಸಾಲ್ವ್ ಈಕ್ವೇಶನ್ 192 ಯಾವುದು ಎಲಿಮಿನೇಷನ್ ಮೆಥಡ್ ಇಂದ. ಸೊ ಈಕ್ವೇಶನ್ 1 ಏನ್ ಬಂದಿದೆ, -4a. ಓಕೆ, ಇಲ್ಲಿ ನೀವು ನೋಡಿದ್ರೆ, ಓಕೆ, ಸೊ ಇಲ್ಲಿ ಏನ್ ಬಂದಿದೆ ನೋಡ್ರಿ, -4a + 3d = 0. ಇದು ಈಕ್ವೇಶನ್ 1. ಓಕೆ, ಸೊ ಅದನ್ನ ಬರ್ಬಿಡ್ತೀನಿ, -4a + 3d = 0. ಇದು ಈಕ್ವೇಶನ್ 1. ಸೊ ಈಕ್ವೇಶನ್ 2 ಏನ್ ಬಂದಿದೆ ನೋಡ್ರಿ, ಇಲ್ಲಿ 2a + 9d = 42. ಇದು ಬಂದು ಈಕ್ವೇಶನ್ 2. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. ಈಗ ನೀವು ನೋಡಿದ್ರೆ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ ಎ ಆದ್ರೂ ಸೇಮ್ ಇರಬೇಕು, ಇಲ್ಲ ಡಿ ಆದ್ರೂ ಸೇಮ್ ಇರಬೇಕು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಸೇಮ್ ಮಾಡಕ್ಕೆ ಇದನ್ನ ಎದ್ರಿಂದ ಮಲ್ಟಿಪ್ಲೈ ಮಾಡಬೇಕು, ಇಂಟು 2 ಮಾಡಬೇಕು. ಸೊ ಇಂಟು 2 ಮಾಡ್ತೀನಿ, ಇದನ್ನ ಇಂಟು 1 ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡ್ರಿ, -4a + 3d = 0. ಈಗ 2 ಇಂದ ಮಲ್ಟಿಪ್ಲೈ ಮಾಡ, 2 2 ಜಾ 4a + 2 9 ಜಾ 18d, 2 9 18d = ಏನು, 242. 2 ಜಾ ಎಷ್ಟಾಗುತ್ತೆ, 2 2 ಜಾ 4, 2 2 ಜಾ 4, 2 4 ಜಾ 8. ಓಕೆ, ಸೊ ಈಗ ನೀವು ನೋಡಿದ್ರೆ ಈಗ 4a ಸೇಮ್ ಐತೆ, ಒಂದು ಮೈನಸ್ ಪ್ಲಸ್ ಇದೆ ಅಂದ್ರೆ ಕ್ಯಾನ್ಸಲ್ ಆಗ್ಬಿಡುತ್ತೆ. -4a + ಕ್ಯಾನ್ಸಲ್ ಆಯ್ತು. ಈಗ 18d + 3d ಎಷ್ಟಾಗುತ್ತೆ, +21d ಆಗುತ್ತೆ. = 0 + 84 84 ಆಗುತ್ತೆ. d = 84 ಇಂಟು 21 ಈ ಕಡೆ ಬಂದ್ರೆ /21 ಆಗುತ್ತೆ. 21 1 ಜಾ, ಓಕೆ, 21 4 ಜಾ, 4 1 ಜಾ 4, 4 2 ಜಾ 8. ಹೌದಾ, ಸೊ 21 4 ಜಾ ಎಷ್ಟು ಬರುತ್ತೆ, ಈಗ ನೀವೇ ನೋಡ್ರಿ, 21 4 ಜಾ 84 ಬರುತ್ತೆ. 4 1 ಜಾ 4, 4 2 ಜಾ 8. ಸೊ ಡಿ ವ್ಯಾಲ್ಯೂ 4 ಅಂತ ಗೊತ್ತಾಯ್ತು. ಓಕೆ, ಸೊ ಡಿ ಗೊತ್ತಾಯ್ತು. ಈಗ ನಾವೇನ್ ಮಾಡೋಣ, put d = 4 in ಈಕ್ವೇಶನ್ 1 ಹಾಕೋಣ. 1 ಏನಿರೋದು, -4a + 3d = 0. ಓಕೆ, ಇಲ್ಲಿ ಈಕ್ವೇಶನ್ 1 ಇದೆ ನೋಡ್ರಿ, -4a + 3d = 0. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ, -4a + 3 d ಇದ್ದಲ್ಲೇನು 4 ಹಾಕ್ರಿ, = 0. -4a + 3 4 ಜಾ 12 = 0. -4a + 12 ಆ ಕಡೆ ಹೋದ್ರೆ -12, a = -12 ಇಂಟು -4 ಈ ಕಡೆ ಬಂದ್ರೆ /-4, ಮೈನಸ್ ಮೈನಸ್ ಕ್ಯಾನ್ಸಲ್, 4 1 ಜಾ 4, 3 ಜಾ. ಸೊ ಎ ವ್ಯಾಲ್ಯೂ ಏನ್ ಬಂತು, ಎ ವ್ಯಾಲ್ಯೂ 3 ಬಂತು. ಸೊ ನಮಗೆ ಇವಾಗ ಎ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 4 ಅಂತ ಗೊತ್ತಾಗ್ಬಿಡ್ತು. ಓಕೆ, ಸೊ ಎ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 4 ಇಲ್ಲಿ ಬರ್ಕೊಂಬರೋಣ. ಓಕೆ, ಸೊ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಸೊ ಈಗ ಬಂದಿರೋದೇನು, ಎ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 4 ಅಂತ ಬಂದಿದೆ. ಓಕೆ, ಸೊ ಇದಿಷ್ಟು ಎರೇಸ್ ಮಾಡ್ತೀನಿ. ಈಗ ಆಮೇಲೆ ನೀವು ನೋಡಿದ್ರೆ ಆಮೇಲೆ ಏನ್ ಕೊಟ್ಟಿದ್ದಾರೆ ಅವರು, ಎನ್ ಕೊಟ್ಟಿದ್ದಾರೆ. ಸೊ ಎನ್ ಏನಂತ ಕೊಟ್ಟಿದ್ದಾರೆ, ಎನ್ ಬಂದ್ಬಿಟ್ಟು 99 ಅಂತ ಕೊಟ್ಟಿದ್ದಾರೆ. ಸೊ ಎನ್ ಫಾರ್ಮುಲಾ ಏನು, ಎನ್ = a + n - 1 × d. ಈಗ ಎನ್ ವ್ಯಾಲ್ಯೂ 99, ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ 3, n - 1 × d ವ್ಯಾಲ್ಯೂ ಏನು 4. ಓಕೆ, ಸೊ 99 ಈ +3 ಈ ಕಡೆ ಬಂದ್ರೆ -3 = n - 1 × 4. 99 ಅಲ್ಲಿ 3 ಹೋದ್ರೆ 96 = n - 1 × 4. ಇದನ್ನ ಉಲ್ಟಾ ಬರೆದ್ರೆ n - × 4 = 96. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಇದು ನೋಡ್ರಿ, n - 1 = 96 ಇಂಟು 4 ಈ ಕಡೆ ಬಂದ್ರೆ /4 ಆಗುತ್ತೆ. 4 2 ಜಾ 8 ಎಷ್ಟು ಉಳಿತು, 1 ಉಳಿತು. 4 4 ಜಾ 16. ಈಗ n - 1 = 24, ಈ -1 ಆ ಕಡೆ ಹೋದ್ರೆ +1 ಆಗುತ್ತೆ. n = ಏನು 25 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಮಗೆ n ಬೇಕಿತ್ತು, ಅದು ಕೂಡ ಫೈಂಡ್ ಔಟ್ ಮಾಡ್ಬಿಟ್ವಿ. n ವ್ಯಾಲ್ಯೂ ಏನು 25. ಈಗ ನಮಗೆ ಎಲ್ಲಾ ಗೊತ್ತಾಯ್ತು. ಈಗ SN ಕಂಡುಹಿಡಿಯೋದು ಈಸಿ. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ ನಾನು. ಓಕೆ, ಈ ಡೈರೆಕ್ಟ್ SN ಕಂಡುಹಿಡಿದು ಬಿಡೋಣ. ಓಕೆ, ಸೊ SN
is equal to n by 2 into 2a plus n minus 1 into d. ಓಕೆ, n ಏನ್ ಬಂದಿದೆ 25 ಬಂದಿದೆ, n ಇದ್ದಲ್ಲಿ 25 ಹಾಕ್ರಿ, 25 by 2 into 2 into a ವ್ಯಾಲ್ಯೂ ಏನಿದೆ, a ವ್ಯಾಲ್ಯೂ 3 ಇದೆ, ಪ್ಲಸ್ n ಬಂದ್ಬಿಟ್ಟು 25 minus 1, d ವ್ಯಾಲ್ಯೂ ಏನಿದೆ 4 ಇದೆ. ಓಕೆ, ಸೊ ಅವಾಗ ಏನಾಯ್ತು ನೋಡ್ರಿ, ಎಸ್ 25 is equal to 25 by 2. ಓಕೆ, 2 3 is 6, 25 ಅಲ್ಲಿ 1 ಹೋದ್ರೆ 25 ಅಲ್ಲಿ 1 ಹೋದ್ರೆ 24 into 4. ಓಕೆ, ಸೊ ಎಸ್ 25 is equal to 25 by 2 ಓಕೆ ಇಂಟು ಏನಾಗುತ್ತೆ 6, 24 4 ಜಾ 4 4 ಜಾ 16, 4 2 ಜಾ 8, 8 plus 1 ಏನು 8 plus 1 9 ಆಗುತ್ತೆ. ಓಕೆ, ಈಗ ಇದನ್ನ ಎರೇಸ್ ಮಾಡ್ತೀನಿ. ಈಗ ಏನಾಗುತ್ತೆ ನೋಡ್ರಿ, S25 is equal to 25 by 2 ಇಂಟು 96 plus 6 ಏನು 102 ಆಗುತ್ತೆ. ಕರೆಕ್ಟಾ? 96 plus 6 102 ಕ್ಯಾನ್ಸಲ್ ಮಾಡಿದ್ರೆ 2 5 ಜಾ 2 1 ಜಾ. ಸೊ S25 is equal to 25 into 51. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 25 1 ಜಾ 25, 2 ಕ್ಯಾರಿ, 25 5 ಜಾ 125, 125 plus 2 127. ಸೊ ಆನ್ಸರ್ ಬಂದ್ಬಿಟ್ಟು 1275. ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಯಾವ ತರ ಟ್ರಿಕಿಯಾಗಿ ಸಾಲ್ವ್ ಮಾಡಬೇಕು ಅವೆಲ್ಲ ಹೇಳ್ಕೊಡುತ್ತೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮಿಡ್ ಟರ್ಮ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.